ಸುಮಾರು ಒಂದು 5 ರಿಂದ 6 ವರ್ಷ ಆಯಿತು ಮೀನುಗಾರಿಕೆ ಸ್ಟಾರ್ಟ್ ಮಾಡಿ. 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1000 ರೂಪಾಯಿ ದುಡಿಯೋದು ಅಂದರೆ ಮೀನುಗಾರಿಕೆನೇ ಸರ್. ಆರಾಮಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು. ಒಂದು ಕೆರೆ ಇಟ್ಕೊಂಡ್ರೆ ರೈತರುಗಳು ಮನೇಲಿದ್ದು ಆರಾಮಾಗಿ ತೊಗೊಂಡೋಗಿ 6 ತಿಂಗಳಿಗೆ ಒಂದ್ಸಲಿ ಮರಿ ತೊಗೊಂಡೋಗಿ ಕೆರೆ ಬಿಟ್ಟರು ಅಂದರೆ ಒಂದು 6 ತಿಂಗಳು ವೆಯ್ಟ್ ಮಾಡಿದ್ರೆ 1 kg 2 kg ಹಿಂಗೆ ಬರ್ತವೆ. ಆರಾಮಾಗಿ ಸೇಲ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು ಸರ್. ಒಂದು 6 ಜಾತಿ ಮೀನು ಮರಿ ಕೊಡ್ತಾಯಿದ್ದೀವಿ. ಅದು ಯಾವ್ದ್ಯಾವುದು ಅಂದರೆ ರಘು, ಮಿರ್ಗಲ್ಲು, ಗೌರಿ, ಗ್ಲಾಸ್ ಕಾರ್ಪು, ಕಾಟ್ಲಾ. ಈಗ ಅಷ್ಟೇ ಬಿಟ್ಟಿದ್ದೀವಿ ಯಾವುದು ಅಂದರೆ ಸಿಲ್ವರ್ ಕಾಟ್ಲಾ ಅಂತ ಒಂದು ಬಿಟ್ಟಿದ್ದೀವಿ. ರೂಪ್ಚಂದ್ ಅಂತ ಒಂದು ಕೊಡ್ತಾಯಿದ್ದೀವಿ ಸರ್. ಸಂಬಳಕ್ಕೆ ದುಡಿಮೆ ಮಾಡೋದಕ್ಕಿಂತ ಓನಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮೀನುಗಾರಿಕೆಗೆ ನಮ್ಮ ತಂದೆಯರು ಮಾಡ್ತಾಯಿದ್ರು. ನಮ್ಮ ತಂದೆಯರು ಅವ್ರದ್ದು ಏಜ್ ಆಗಿದೆ ಅಂತ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ಆದಾಯ ಸರ್, ಆದಾಯದಿದೆ ಸರ್. ಈಗ 10 ರೂಪಾಯಿ ಹಾಕಿ 1000 ರೂಪಾಯಿ ದುಡಿಮೆ ಮಾಡೋದು ಅಂದರೆ ಈಸಿಯಾಗಿ ಮಾಡೋದು ಅಂದರೆ ಮೀನುಗಾರಿಕೆನೇ ಸರ್. ಈಗ ಬೇರೆ ಕಡೆ ಹೋದರೆ ಕಷ್ಟಪಟ್ಟು ಬೆವರು ಸುರಿಸಿ ಮಾಡ್ಬೋದು. ಇದೇನಿಲ್ಲ, ತಗೊಂಡೋಗಿ ಕೆರೆ ಒಳಗೆ ಒಂದ್ಸಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡೋಗಿ ಹಾಕ್ತದೆ ಅಂದರೆ ಈಗ 1 ಲಕ್ಷ ಮರಿ ತೊಗೊಂಡೋಗಿ ಬಿಟ್ಟರು ಅಂದರೆ ಅದರಲ್ಲಿ ಒಂದು 10,000 ಮರಿ ಉಳಿದ್ರು. 10,000 ಮರಿಗೆ ಒಂದು 100 ರೂಪಾಯಿ ನಂಗೆ ಹಾಕಿದ್ರು ಒಂದು 10 ಲಕ್ಷ ರೂಪಾಯಿ ದುಡ್ಡು ಮಾಡ್ದಂಗೆ ಸರ್. ಇದು ಬಂದ್ಬಿಟ್ಟು ಕಾಟ್ಲಾ ಜಾತಿ. ಇದು ಗೌರಿ. ಅದು ಅಲ್ಲಿ ಇದೆ ನೋಡಿ, ಇದು ಮಿರ್ಗಲ್. ಇದು ಸರ್ ಇದೊಂದು 3 ರಿಂದ 4 ತಿಂಗಳು ಇದೆ. ಇದೊಂದು 2 ರಿಂದ 3 ತಿಂಗಳು ಮರಿ. ಹೌದು. ನನ್ನ ಹೆಸರು ಬಂದ್ಬಿಟ್ಟು ನರಸಿಂಹ ಪ್ರಸಾದ್ ಅಂತ. ನಮ್ಮೂರು ಬಂದು ಬೀಬೀರ್ನಹಳ್ಳಿ. ನಾನು ಸುಮಾರು ಒಂದು 5 ರಿಂದ 6 ವರ್ಷ ಆಯಿತು ಮೀನುಗಾರಿಕೆ ಸ್ಟಾರ್ಟ್ ಮಾಡಿ. 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1000 ರೂಪಾಯಿ ದುಡಿಯೋದು ಅಂದರೆ ಮೀನುಗಾರಿಕೆನೇ ಸರ್. ಆರಾಮಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು. ಒಂದು ಕೆರೆ ಇಟ್ಕೊಂಡ್ರೆ ರೈತರುಗಳು ಮನೇಲಿದ್ದು ಆರಾಮಾಗಿ ತೊಗೊಂಡೋಗಿ 6 ತಿಂಗಳಿಗೆ ಒಂದ್ಸಲಿ ಮರಿ ತೊಗೊಂಡೋಗಿ ಕೆರೆ ಬಿಟ್ಟರು ಅಂದರೆ ಒಂದು 6 ತಿಂಗಳು ವೆಯ್ಟ್ ಮಾಡಿದ್ರೆ 1 kg 2 kg ಹಿಂಗೆ ಬರ್ತವೆ. ಆರಾಮಾಗಿ ಸೇಲ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು ಸರ್. ಓಕೆ ಸರ್, ಇವಾಗ ಮೀನು ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲಿ ಎಷ್ಟು ಜಾತಿಯ ಮೀನುಗಳಿದೆ ನಿಮ್ಮ ಹತ್ರ ಅಂತ? ಸರ್ ನಮ್ಮ ಹತ್ರ ಈಗ ಬಂದ್ಬಿಟ್ಟು ಒಂದು 6 ಜಾತಿ ಮೀನು ಮರಿ ಕೊಡ್ತಾಯಿದ್ದೀವಿ. ಅದು ಯಾವ್ದ್ಯಾವುದು ಅಂದರೆ ರಘು, ಮಿರ್ಗಲ್ಲು, ಗೌರಿ, ಗ್ಲಾಸ್ ಕಾರ್ಪು, ಕಾಟ್ಲಾ. ಈಗ ಅಷ್ಟೇ ಬಿಟ್ಟಿದ್ದೀವಿ ಯಾವುದು ಅಂದರೆ ಸಿಲ್ವರ್ ಕಾಟ್ಲಾ ಅಂತ ಒಂದು ಬಿಟ್ಟಿದ್ದೀವಿ. ರೂಪ್ಚಂದ್ ಅಂತ ಒಂದು ಕೊಡ್ತಾಯಿದ್ದೀವಿ ಸರ್. ಸೊ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ ಸರ್ ನೀವು, ಹೇಗೆ ಅಂತ? ನಾವು ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸರ್. ಜಾಸ್ತಿ ತೊಗೊಂಡೋಗೋದು ಬಂದು ಶಿಕಾರಿಪುರ, ಸೊರಬ, ಈ ಆನವಟ್ಟಿ, ಈಗ ರಾಯಚೂರು, ಹುಬ್ಳಿ, ಬೆಂಗಳೂರು, ಆಮೇಲೆ ತುಮಕೂರು, ಹಾಸನ, ಸುಮಾರು ಎಲ್ಲ ಕಡೆಯೂ ಸಪ್ಲೈ ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಸರ್. ಈಗ ನಮ್ಮದು ಬಂದ್ಬಿಟ್ಟು ಈಗ ಒಂದು 10 ಎಕರೆ ಫ್ಲಾಟ್ ಇದೆ. ಒಂದು 10 ಎಕರೆ ಫ್ಲಾಟಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು 4 ರಿಂದ 5 ಕೋಟಿ ಸ್ಪಾನ್ ಅಂತ ಬಿಡ್ತೀವಿ. ಆ ಸ್ಪಾನ್ ಬಿಟ್ಟರೆ ನಾವು ಒಂದು ಸಪ್ಲೈ ಕೊಡೋದು ನಾವು 3 ರಿಂದ 4 ಕೋಟಿ ಮರಿ ಸಪ್ಲೈ ಕೊಡ್ತೀವಿ ಸರ್. ಓಕೆ, ವರ್ಷಕ್ಕೆ ಎಷ್ಟು ಮರಿಗಳನ್ನು ಸಪ್ಲೈ ಮಾಡ್ತೀವಿ ಸರ್ ನೀವು? ಸರ್ ವರ್ಷಕ್ಕೆ ನಾವು ಒಂದು 5 ರಿಂದ 6 ಕೋಟಿ ಮರಿ ಸಾಕಾಣಿಕೆ ಮಾಡ್ತೀವಿ. ಅದರಲ್ಲಿ ಒಂದು 3 ರಿಂದ 4 ಕೋಟಿ ಮರಿ ಸಪ್ಲೈ ಕೊಡ್ತೀವಿ ಸರ್. ಓಕೆ, ಯಾವ ರೀತಿ ಸಪ್ಲೈ ಇರುತ್ತೆ ಸರ್ ನಿಮ್ಮ ಹತ್ರ? ನಮ್ಮದು ಈಗ 1 ಲಕ್ಷ ಒಳಗಡೆ ಮರಿ ಬಂದರು ಅಂದರೆ ಅವರಿಗೆಲ್ಲ ಪ್ಯಾಕಿಂಗಲ್ಲಿ ಕೊಡ್ತೀವಿ. 50,000 1 ಲಕ್ಷ ಮರಿ ಬಂದರು ಅಂದರೆ ಪ್ಯಾಕಿಂಗಲ್ಲಿ ಕೊಡ್ತೀವಿ. 1 ಲಕ್ಷ ಅಬೋವ್ ಬಂದರು ಅಂದರೆ ಸಿಂಟ್ಯಾಕ್ಸ್ ಆಕ್ಸಿಜನ್ ವಿತ್ ಸಿಂಟ್ಯಾಕ್ಸಲ್ಲಿ ತೊಗೊಂಡೋಗಿ ಮರಿನ ಸ್ಪಾಟಿಗೆ ಕೊಟ್ಬಿಟ್ಟು ಡೆಲಿವರಿ ಕೊಟ್ಬಿಟ್ಟು ಬರ್ತೀವಿ. ಓಕೆ, ಈ ಮೀನು ಸಾಕಾಣಿಕೆನ ಈ ಒಂದು ಇದನ್ನು ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಿ ಸರ್? ಒಂದು 6 ವರ್ಷ ಆಯ್ತು ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, 6 ವರ್ಷದಿಂದ ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿ ಆಗಿದ್ದೀರಾ ಅಂತ, ನೀವು ಒಂದು ಬಿಸ್ನೆಸ್ಸಲ್ಲಿ ಯಾವ ರೀತಿ ಸಕ್ಸಸ್ ಕಂಡಿದ್ದೀರಾ ಅಂತ? ಸರ್ ಯಾವುದೇ ಅಂದರೆ ಈಗ ಬೇರೆಯವ್ರ ಕೈ ಕೆಳಗೆ ಹೋಗಿ ಸಂಬಳಕ್ಕೆ ದುಡಿಮೆ ಮಾಡೋದಕ್ಕಿಂತ ಓನಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮೀನುಗಾರಿಕೆಗೆ ನಮ್ಮ ತಂದೆಯರು ಮಾಡ್ತಾಯಿದ್ರು. ನಮ್ಮ ತಂದೆಯರು ಅವ್ರದ್ದು ಏಜ್ ಆಗಿದೆ ಅಂತ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ಆದಾಯ ಸರ್, ಆದಾಯದಿದೆ. ಈಗ ಯಾರ ಕೈ ಕೆಳಗೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮದು ಆಯ್ತು, ನಮ್ಮ ಕೆಲಸ ಆಯಿತು, ನಮ್ಮದು ಆಯಿತು. ಏನು ಬೇಕಾದ್ರೂ ಆರಾಮಾಗಿ ನೆಮ್ಮದಿ ಜೀವನ ಮಾಡೋಕ್ಕೆ ಇದು ಸಾಕು ಸರ್. ಓಕೆ, ಇಷ್ಟು ಮೀನುಗಳನ್ನು ನೀವು ಯಾವ ಊರಿಂದ ತರ್ತೀರಾ, ಎಲ್ಲಿಂದ ತರ್ತೀರಾ, ಹೇಗೆ ಅಂತ? ಸರ್ ಇದನ್ನು BRP ಅಂತ ಕೊಡ್ತಾರೆ ನಮಗೆ ಸ್ಪಾನು. 4 ದಿನದ ಮರಿ. 4 ದಿನದ ಮರಿ ನಾವು ತೊಗೊಂಬಂದು ಇಲ್ಲಿಗೆ ಒಂದು ತಿಂಗಳು ಫುಡ್ ಮೇಂಟೆನೆನ್ಸ್ ಮಾಡಿ ನಾವು ಜನಗಳಿಗೆ ಸಪ್ಲೈ ಕೊಡ್ತೀವಿ. ಹಾಗೇನೆ ಸರ್, ಮತ್ತೆ ಇನ್ನೊಂದು ವಿಚಾರ ಅಂದರೆ, ಈಗ ನೋಡ್ತಕ್ಕಂಥ ವೀಕ್ಷಕರಿಗೆ ಇದ್ರ ಬೆಲೆ ಎಷ್ಟಿರ್ಬೋದು ಅಂತ ಕೇಳಿ ಅದನ್ನು ಒಂದು ಕುತೂಹಲ ಇರುತ್ತೆ. ಸೊ ಅದ್ರ ಬೆಲೆ ಎಷ್ಟಿರುತ್ತಂತ, ಹೇಗೆ ಅಂತ? ಸರ್ ಹೌದು, ಈಗ ಒಂದೊಂದು ಜಾತಿ ಒಂದೊಂದು ಥರ ರೇಟ್ ಇದೆ. ಈಗ ಕಾಟ್ಲಾ ಬಂದ್ಬಿಟ್ಟು 1000ಕ್ಕೆ ಗೌರ್ಮೆಂಟ್ ರೇಟ್ ಬಂದು 400 ಇದೆ. ರಘು, ಮಿರ್ಗಲ್ಲು, ಗೌರಿ ಬಂದ್ಬಿಟ್ಟು 300 ಇದೆ 1000ಕ್ಕೆ. ಆಮೇಲೆ ಗ್ಲಾಸ್ ಕಾರ್ಪ್ ಬಂದು 1000ಕ್ಕೆ 600 ಇದೆ. ಈಗ ನಾವು ಲಕ್ಷದಿಂದ ಒಂದು 2 ಲಕ್ಷ 3 ಲಕ್ಷ ಕೇಳಿದ್ರು ಅಂದರೆ ಗೌರ್ಮೆಂಟ್ ರೇಟಿಗಿಂತ 5 ಪೈಸೆ ಕಮ್ಮಿಲೇ ಕೊಡ್ತಿದ್ದೀವಿ ಸರ್. ಓಕೆ, ಇಷ್ಟು ಮೀನುಗಳಿಗೆ ಸರ್ ಇನ್ನೊಂದು ಅಂದರೆ ಇದಕ್ಕೆ ಆಹಾರ ಅಂದರೆ ಫುಡ್ಡು ಯಾವ ರೀತಿ ಇರುತ್ತೆ, ಯಾವುದನ್ನು ಯಾವ ರೀತಿ ಕೊಡಬೇಕಿದೆ ಅಂತ, ಏನು ಕೊಡ್ತೀರಾ ಅದಕ್ಕೆ ಫುಡ್ಡು? ಸರ್ ನಾವು ತೊಗೊಂಬಂದ್ರೆ ನಾವು BRPನ ತೊಗೊಂಬರ್ತೀವಲ್ಲ, 4 ದಿನ ಮರಿ, 3 ದಿನ ಮುಂಚೆ ಸಗಣಿ ಅಥವಾ ಕೋಳಿ ಗೊಬ್ಬರ ಇರುತ್ತೆ. ನಾವು ಮಿನರಲ್ ಮಾಡಿಬಿಟ್ಟು ಅದೊಂದು ಮರಿ ಬಿಡ್ತೀವಿ. ಮರಿ ಬಿಟ್ಟು ಡೈಲಿ ಬೆಳಗ್ಗೆ ಸಂಜೆ ಶೇಂಗಾ ಹಿಂಡಿ ಮೇಂಟೆನೆನ್ಸ್ ಸರ್. ಶೇಂಗಾ ಹಿಂಡಿನ ಹಾಲು ಮಾಡ್ದಂಗೆ ಮಾಡಿ ಅದನ್ನ ಫುಡ್ ಕನ್ವರ್ಟ್ ಮಾಡ್ಕೊಂಡು ಮಾಡ್ತೀವಿ ಸರ್. ಸರಿ, ಇವಾಗ ಇಲ್ಲಿ ನೋಡ್ತಾ ಇದೀವಿ ಒಂದು ಸುಮಾರು 10 ಎಕರೆಗೆ ನೀವು
ಒಂದು ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ನೀವು ಆರಂಭದಲ್ಲಿ ಎಷ್ಟಿತ್ತು ಸರ್? ಎಲ್ಲಿಂದ ಎಷ್ಟು ಎಕರೆ? ಒಂದು ಎಕರೆಯಿಂದ ಮಾಡಿದೀವಿ ಸರ್. ಒಂದು ಎಕರೆಯಿಂದ? ಹಾಂ, ಒಂದು ಎಕರೆಯಿಂದ ಹಂಗೆ ರೈಸ್ ಆಗ್ತಾ ಹೋಗಿ ಒಂದು 10 ಎಕರೆ ಪ್ಲಾಟಿಗೆ ಬಂದಿದೆ ಸರ್. ಓಕೆ ಸರ್, ನೀವು ಹೇಳ್ದಂಗೆ ಎಷ್ಟೋ ಜನ ಕಮ್ಮಿ ಇನ್ವೆಸ್ಟ್ ಮಾಡಿ ಒಳ್ಳೆ ಆದಾಯ ತಗೋಬೇಕಂತ ಸುಮಾರು ಜನ ಆಸಕ್ತರು ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ಈಗ 10 ರೂಪಾಯಿ ಹಾಕಿ 1000 ರೂಪಾಯಿ ದುಡಿಮೆ ಮಾಡೋದು ಅಂದರೆ ಈಸಿಯಾಗಿ ಮಾಡೋದು ಅಂದರೆ ಮೀನುಗಾರಿಕೆನೇ ಸರ್. ಈಗ ಬೇರೆ ಕಡೆ ಹೋದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಮಾಡ್ಬೋದು. ಇದೇನಿಲ್ಲ, ತಗೊಂಡೋಗಿ ಕೆರೆ ಒಳಗೆ ಒಂದ್ಸಲಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡೋಗಿ ಆಗ್ತದೆ ಅಂದರೆ ಈಗ 1 ಲಕ್ಷ ಮರಿ ತೊಗೊಂಡೋಗಿ ಬಿಟ್ರು ಅಂದರೆ ಅದ್ರಲ್ಲಿ ಒಂದು 10,000 ಮರಿ ಉಳಿದ್ರು. 10,000 ಮರಿಗೆ ಒಂದು 100 ರೂಪಾಯಿ ನಂಗೆ ಹಾಕಿದ್ರು ಒಂದು 10 ಲಕ್ಷ ರೂಪಾಯಿ ದುಡ್ಡು ಮಾಡ್ದಂಗೆ ಸರ್. ಓಕೆ ಸರ್, ಏನಾದರೂ ಇವಾಗ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಏನಾದರೂ ಏನು ಹೇಳ್ತೀರಾ ಅಂದರೆ, ಕೆಲವು ಟೈಮು ಕಾಲ್ ಮಾಡೋದು ಯಾವಾಗಂದ್ರೆ ಕಾಲ್ ಮಾಡ್ತಿರ್ತಾರೆ, ಸೊ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಕಾಲ್ ಮಾಡಿ ಮರಿಬೇಕು ಅಂದರೆ ಕಾಲ್ ಮಾಡ್ಕೊಂಡ್ ಬರಲಿ, ಒಳ್ಳೆ ಮರಿ ಕೊಡ್ತೀವಿ. ಯಾವುದೇ ಅನುಮಾನ ಬೇಡ. ಬೇಕು ಅಂದರೆ ಲಕ್ಷಕ್ಕಿಂತ ಜಾಸ್ತಿ ಮರಿ ಬೇಕು ಅಂದರೆ ಬೇಕಾದ್ರೆ ಸ್ಪಾಟಿಗೆ ಡೆಲಿವರಿ ಕೊಡ್ತೀವಿ. ಲಕ್ಷಕ್ಕೆ 10,000 ಮರಿ ಗ್ರೇಸ್ ಅಂತಾನು ಕೊಡ್ತೀವಿ. ಉಚಿತವಾಗಿ 10,000 ಅಂತ ಮರಿ ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲ ಮಿಕ್ಸಲ್ಲಿ ಇದೆ. ರಘು, ಕಾಟ್ಲಾ, ಗೌರಿ, ಗ್ಲಾಸ್ ಕಾರ್ಪು, ಮಿರ್ಗಲ್ಲು. ಇದು ಬಂದ್ಬಿಟ್ಟು ಕಾಟ್ಲಾ ಜಾತಿ. ಇದು ಗೌರಿ. ಹಾ, ಅದು ಅಲ್ಲಿ ಇದೆ ನೋಡ್ರಿ, ಇದು ಮಿರ್ಗಲ್. ಹಾ, ಸೊ ಇದರಲ್ಲೂ ಕೂಡ ಒಳ್ಳೊಳ್ಳೆ ಹೆಸರುಗಳಿದೆ ಇದಕ್ಕೂ ಸರ್. ಕೆರೆಗಳಿಗೆ ತಗೊಂಡೋಗಿ ಬಿಡೋದೇ ಜಾಸ್ತಿ ಕಟ್ಲಾ, ಗೌರಿ. ಅದ್ರ ಜೊತೆ ಬಂದ್ಬಿಟ್ಟು ಸೊರಬ ಸೈಡ್ನವ್ರು ಬಂದ್ಬಿಟ್ರೆ ಗ್ಲಾಸ್ ಕಾರ್ಪ್ ಜಾಸ್ತಿ ಬಿಡ್ತಾರೆ. ಈ ರಘು, ಮಿರ್ಗಲ್ಲು ಅಡಿಷನಲ್ ಅಲ್ಲೂ. ಇವೆಲ್ಲ ಹಿಡ್ದಾದ್ಮೇಲೆ ಅವು ಸಿಗ್ಲಿ ಅಂತ ಅದನ್ನ ತಗೊಂಡೋಗಿ ಎಕ್ಸ್ಟ್ರಾ ಬಿಡ್ಕೊಂತಾರೆ ಸರ್. ಎಷ್ಟು ತಿಂಗಳಿರ್ಬೋದು ಅಂದಾಜು ಸರ್? ಇದೊಂದು 3 ರಿಂದ 4 ತಿಂಗಳು ಇದೆ. ಇದೊಂದು 2 ರಿಂದ 3 ತಿಂಗಳು ಮರಿ. ಹೌದು, ಸೈಜಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಕೆರೆಯಾದ್ರೆ ಪಕ್ಕ ಕ್ಲಾರಿಟಿಲಿ ತಗೊಂತಾರೆ ಈ ಮರಿಗಳು. ಇದಕ್ಕೆಲ್ಲ ಊಟ ಹೆಂಗೆ ಅಂತ ಇದಕ್ಕೆ? ಸರ್, ಇದು ಕೆರೆಗಳಿಗೆ ಏನು ಅವಶ್ಯಕತೆ ಇರಲ್ಲ. ಫುಡ್ ಗಿಡ್ ಏನು ಹಾಕೋ ಅವಶ್ಯಕತೆ ಇರಲ್ಲ. ಕೆರೆಗಳಿಗೆ ತಗೊಂಡೋಗಿ ಬಿಟ್ಟಿವಿ ಅಂದ್ರೆ ಅದರಲ್ಲಿರೋ ಫುಡ್ಗಳು ಈ ಚಾನಲಿಂದ ಬಂದಿರುತ್ತ, ಮಳೆ ನೀರು ಬಂದಿರುತ್ತಲ್ಲ, ಎಲ್ಲ ಹರ್ಕೊಂಡು ಕೆರೆಗೆ ಬಂದು ಜಾಮ ಇರುತ್ತೆ. ಆ ಮರಿ ನೀರು ಅದೇ ನೀರು ಫುಡ್ಡಲ್ಲಿ ಬಂದು ಬರೋ ಫುಡ್ಡೇ ಸಾಕು. ನ್ಯಾಚುರಲ್ ಫುಡ್ ಅದೇ ತಿಂದು ಬದುಕ್ತವೆ. ಇದು ಫುಡ್ ಇಲ್ಲ ಅಂದರೂ ಗೌರಿ ಮಾತ್ರ ಇದು ಮಣ್ಣು ತಿಂದರೂ ಬದುಕ್ಬಿಡುತ್ತೆ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಹೇಳಿ ಸರ್, ಯಾವ ಊರಿಂದ ಬಂದಿದ್ದೀರಿ ನೀವು ಅಂತ? ಸರ್, ನಾವು ಸೊರಬ ಹತ್ರ ಗೆಂಡ್ಲ ಅಂತೇಳಿ. ಓಕೆ. ಹಾಂ, ಹಳ್ಳಿ. ಸೊ ಇವತ್ತು ಮೀನು ತಗೊಂಡು ಹೋಗ್ತಿದ್ದೀರಾ? ಹಾಂ, ಹೌದು. ಸೊ ಯಾರಿಂದ ಖರೀದಿ ಮಾಡ್ತಿದ್ದೀರಾ? ಸೊ ಏನಕ್ಕೆ ಅಂತ ತಗೊಂಡೋಗಿ ಏನು ಮಾಡ್ತೀರಿ ನೀವು ಅಂತ? ಇಲ್ಲ, ಇವರು ಪ್ರಸಾದ್ ಅವರು ಅಂತೇಳಿ. ಇವ್ರ ಹತ್ರ ನಾವು 3 ವರ್ಷ ತಗೊಂಡು ಹೋಗತ್ತೆ. ತುಂಬ ಚೆನ್ನಾಗಿ ಬರ್ತಾ ಇತ್ತು ಬಿಲ್ಡಿಂಗ್. ಹಾಗಾಗಿ ಇಲ್ಲೇ ಬಂದು ಮತ್ತೆ ತಗೊಂಡು ಹೋಗ್ತಾ ಇದ್ದೀವಿ ವರ್ಷನ. ಸೊ ನೀವು ತಗೊಂಡೋಗಿ ಏನು ಮಾಡ್ತೀರಾ ಸರ್ ಇವಾಗ? ನಾವು ಕೆರೆಗೆ ಬಿಡ್ತೀವಿ ಸರ್ ಇದನ್ನು. ಕೆರೆಗೆ? ಹಾಂ. ನ್ಯಾಚುರಲ್ ಇಲ್ಲ ಸಾಕಲ್ಲ, ನ್ಯಾಚುರಲ್ ಕೆರೆಗಳದಾವೆ. ಬಿಟ್ಟು ಫೆಬ್ರವರಿ ಟೈಮಿಗೆ ನಾವು ಕೆರೆ ಶಿಕಾರಿ ಅಂತ ಮಾಡ್ತೇವೆ. ಅವಾಗ 1.5 kg 1 kg ಲೆವೆಲಿಗೆ ಸೈಜ್ ಬಂದಿರ್ತೈತೆ. ಸೊ ನಿಮ್ಮದೇ ಒಂದು ಸ್ವಂತ ಕೆರೆ ಇದೆ? ಇಲ್ಲ, ಊರು ಅಂತ ಇದು ಗ್ರಾಮ. ಅದು ಅಲ್ಲಿ ದೊಡ್ಡ ಕೆರೆ ಅದಾವೆ. ಆ ಕೆರೆಗೆ ಬಿಡ್ತೀವಿ ನಾವು. ವರ್ಷನೂ ಬರ್ತೀವಿ ಇಲ್ಲಿಗೆ. ಅಂದರೆ ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷನೂ ಬರ್ತೇವೆ. ಇವ್ರದ್ದು ಗ್ರೋತಿಂಗ್ ಚೆನ್ನಾಗೈತೆ, ಸೈಜ್ ಚೆನ್ನಾಗಿ ಬರ್ತೈತೆ, ಬಿಲ್ಡಿಂಗ್ ಚೆನ್ನಾಗೈತೆ. ಓಕೆ. ಯಾಕಂದರೆ ಇದು ಮೀನು ಸಾಗಾಣಿಕೆ ಸುಮಾರು ಜನ ಮಾಡ್ತಾರೆ. ಬಟ್ ಇವ್ರ ಹತ್ರ ಒಂದು ವಿಶೇಷತೆ ಏನಿದೆ ಅಂತ? ವಿಶೇಷತೆ ಅಂದರೆ ಇವ್ರದ್ದು ಕ್ವಾಲಿಟಿ ಚೆನ್ನಾಗೈತಿಯಲ್ಲ. ಮರಿ ಬಿಟ್ಟಾಗ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ದಪ್ಪ ಸೈಜ್ ಬರ್ತೈತಲ್ಲ. ನಾವು ಅಲ್ಲಿ ಕೆರೆ ಶಿಕಾರಿ ಇಟ್ಟು ಅಲ್ಲಿ ಲೋಕಲಾಗಿ ಇದು ಮಾಡ್ತೀವಲ್ಲ, ಅವಾಗ ಮೀನು ಚೆನ್ನಾಗಿರುತ್ತೆ. ಮೀನು ಯಾರು ಅಂದನೋ ಏನು ಕಂಪ್ಲೇಂಟ್ ಇಲ್ಲ. ಅದಕ್ಕೆ ಇಲ್ಲಿ ಬರ್ತೀವಿ. ಸೊ ಯಾವ್ಯಾವ ಥರ ಮೀನು ತೊಗೊಂಡು ಹೋಗ್ತಿದ್ರಿ ಈಗ? ಈಗ ನಾವು ಇದನ್ನ ಯಾವುದದು ಗೌರಿ ತಗೊಂಡಿದ್ದೇವೆ, ಗ್ಲಾಸ್ ತಗೊಂಡಿದ್ದೇವೆ, ಆಮೇಲೆ ಕಾಟ್ಲಾ ತಗೊಂಡಿದ್ದೇವೆ, ಆಮೇಲೆ ಹುಲ್ಗಂಡಿ ಇದೆ. 4-5 ಥರ ಕ್ವಾಲಿಟಿ ತಗೊಂಡಿದ್ದೇವೆ. ಸೊ ಎಷ್ಟು ಥರ ಇದೆ ಇವಾಗ ಇಲ್ಲಿ? 5 ಥರ ಕ್ವಾಲಿಟಿ ಇದೆ. 5 ಥರ ಕ್ವಾಲಿಟಿ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಯಾಕೆ ಸುಮಾರು ಜನ ಇದ್ದಾರೆ. ಅಲ್ಲ, ಯಾರಾದರೂ ಬಂದು ಇವ್ರ ಹತ್ರ ಆರಾಮಾಗಿ ತಗೊಂಡು ಹೋಗ್ಬೋದು. ಯಾವುದೇ ಮೋಸ ಇಲ್ಲ ಇವ್ರ ಹತ್ರ ತಗೊಂಡ್ರೆ. ಇದು 3ನೇ ವರ್ಷ. ನಾವೇ 3 ವರ್ಷ ಪ್ರತಿ ವರ್ಷನೂ ಬರ್ತಾ ಇದ್ದಾವಲ್ಲ, ಹಾಗೆ ಹೇಳ್ತಾ ಇರೋದಲ್ಲ. ಇವ್ರ ಹತ್ರ ಯಾವುದೇ ಮೋಸ ಇಲ್ಲ ಮರಿಯಲ್ಲಿ. ಕ್ವಾಲಿಟಿನೂ ಚೆನ್ನಾಗೈತೆ. ಜಾಸ್ತಿನೇ ಮರಿ ಕೊಡ್ತಾರೆ. 1,000 ಅಂದರೆ ಅದಕ್ಕೆ ಮತ್ತೆ 200 ಜಾಸ್ತಿನೇ ಇರ್ತೈತೆ. ಓಕೆ. ಸೊ 1000 ಅಂದರೆ 200 ಎಕ್ಸ್ಟ್ರಾ ಕೊಡ್ತಾರೆ. ಓಕೆ. ಆಮೇಲೆ ರೇಟಲ್ಲಿ ಇವ್ರದ್ದು ಕನ್ಸಿಷನ್ ಇದೆ. ಓಕೆ. ಏನು ತೊಂದರೆ ಇಲ್ಲ. ಅಂದರೆ ನೀವು ಬೇರೆ ಕಡೆ ಸುಮಾರು ಕಡೆ ಓಡಾಡಿ? ಭಾಳ ಕಡೆ ಅಂದರೆ ನಾವು 30 ವರ್ಷದಿಂದನೂ ಕೆರೆಗೆ ಮರಿ ಬಿಡೋದೆಲ್ಲ ಮಾಡ್ತಾನೆ ಇರ್ತೇವೆ. ಭಾಳ ಕಡೆ ಒಯ್ದೇವೆ. ಈಗ ಕಂಪಲ್ಸರಿ 3 ವರ್ಷ ಆಯ್ತು ಇವ್ರ ಹತ್ರ ಬಿಲ್ಡಿಂಗ್ ಚೆನ್ನಾಗಿ ಬರ್ತಂತ ಇವ್ರ ಹತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಅವರು ಕೂಡ ಈ ಥರ ತಗೊಂಡು ನಾವು ಅದನ್ನೇ ಹೇಳೋದಲ್ಲಪ್ಪಲ್ಲ ಫಸ್ಟೇ, ಯಾವುದೇ ಮೋಸ ಇಲ್ಲ ಇವ್ರ ಹತ್ರ. ಆರಾಮಾಗಿ ಕಣ್ಣು ಮುಚ್ಕೊಂಡು ಬಂದು ಒಯ್ಬೋದು ಇವ್ರ ಹತ್ರ. ಒಂದು 6 ತಿಂಗಳಿಗೆ 1 kg ವರೆಗೂ ಬರುತ್ತೆ. ಸುಮಾರು ಕಡೆ ತಗೊಂಡು ಹೋದ್ರು ಕೂಡ ಮೋಸ ಆಗಿದೆ. ಆದರೆ ಇವ್ರ ಹತ್ರ ಮೋಸ ಇಲ್ಲ ಪಾಪ. ಒಳ್ಳೆ ಚೆನ್ನಾಗಿ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಾರೆ. ಹಾಂ, ಥ್ಯಾಂಕ್ ಯು.